ಎಲ್ಲಿಂದ ಬರ್ತಾ ಇರೋದು ಯಜಮಾನ್ರೆ? ಹಾಂ, ಮಂಡ್ಯದಿಂದನಾ? ಮೈಸೂರಿಂದ? ಅದೇ ಮೈಸೂರಿಗೆ. ಮತ್ತೆ ಸುಳ್ಳು ಯಾಕೆ ಕೇಳಬಾರ್ದು ಆಯ್ತಾ? ಸುಳ್ಳು ಹೇಳಬಾರ್ದು. ಲಾಸ್ಟ್ ಟೈಮು ಮಂಡ್ಯದಲ್ಲಿ ಒಂದು FIR ಆಗಿತ್ತು. ಇದೇ ಗಾಡಿ, ಇನ್ನೊಂದು ಗಾಡಿ ಆಯ್ತಾ? ಮತ್ತೆ ಕೆಲಸ ಮಾಡಬೇಡಿ ಅಂದ್ರು ಮತ್ತೆ ಅದೇ ಕೆಲಸ ಮಾಡ್ತಿರಲ್ಲ ಯಾಕೆ? ಮಾಡ್ತಾ ಇಲ್ಲ, ಈಗ ಬಿಟ್ಬಿಟ್ಟಿದ್ವಿ. ತಿರ್ಗಾ ಇದು ಮಾಡ್ತಾ ಇಲ್ಲ, ಬಿಟ್ಬಿಟ್ಟಿದ್ವಿ. ಮಾಡ್ತಾ ಇಲ್ಲ, ಬಿಟ್ಬಿಟ್ಟಿದ್ರೆ ನೀವು ರಾಜಾರೋಷಕ್ಕೆ ತೊಗೊಂಡೋಗ್ತಾ ಇದ್ರಲ್ಲ, ಇಲ್ಲೇ ಗೊತ್ತಾಗ್ತದೆಯಲ್ಲ. ಅಂದ್ರೆ ಕಾನೂನು ಅರಿವಿನ ಭಯನೇ ಇಲ್ವ ತಮಗೆ? ಹಾಂ, ಇಷ್ಟು ಆಲ್ರೆಡಿ ಮಂಡ್ಯದಲ್ಲಿ FIR ಆಗಿದ್ರು ಕೂಡ ನಿಮಗೆ ಕಾನೂನು ಭಯ ಇಲ್ದಲೆ ರಾಜಾರೋಷಕ್ಕೆ ತೊಗೊಂಡೋಗ್ತೀರಾ? ಎಲ್ಲಿಗೆ ತೊಗೊಂಡೋಗ್ತಾ ಇದ್ದೀರಾ ಹೇಳಿ? ಒಬ್ಬನೇ ಹೇಳ್ರಿ ಯಜಮಾನ್ರೆ, ಎಲ್ಲಿಗೆ ತೊಗೊಂಡೋಗ್ತಿದ್ದೀರಾ? ನಾಗಮಂಗಲ ಫ್ಯಾಕ್ಟ್ರಿ ಅಂದರೆ ಸಕ್ಕರೆ ಫ್ಯಾಕ್ಟ್ರಿ ಪಾಲಿಶ್ ಆಗೋವಂಥದ್ದು. ಹಾಂ, ಏನು ಸಾರ್ವಜನಿಕರು ಸಕ್ಕರೆನ ತಿಂತಾ ಇದ್ದಾರೋ ಆ ಸಕ್ಕರೆಗೆ ಈ ದನಿನ ಮೂಳೆ ಮತ್ತು ಇನ್ಯಾವ ಮೂಳೆ ಇದೆ? ದನಿನ ಮೂಳೆ, ತಲೆ. ಈ ಒಂದು ಮೂಳೆಯಿಂದ ಸಕ್ಕರೆ ಒಂದು ಪಾಲಿಶ್ ಆಗಿ ಮತ್ತೆ ಸಾರ್ವಜನಿಕ ತಿನ್ನುವಂಥ ಈ ಕೊಳತು ನಾರ್ತಾ ಇದೆ, ಭಾಳ ಸ್ಮೆಲ್ ಬರ್ತಿದೆ. ಇಂಥದ್ದು ಕೂಡ ತೊಗೊಂಡೋಗಿ ಸಕ್ಕರೆ ಪಾಲಿಶ್ ಮಾಡಿ ಹಾಕುವಂಥದ್ದು ಈ ಒಂದು ಮೂಳೆಗಳು. ನೋಡ್ಬೋದು, ಓಪನ್ ಮಾಡಿ ಒಂಚೂರು. ಯಾವುದಾರ ಒಂದು ದೊಡ್ಡ ಮೂಳೆದು ಒಂದು ಓಪನ್ ಮಾಡಿ. ಓಪನ್ ಮಾಡ್ರಿ ಯಾವ್ದಾರ ಒಂದು. ನೋಡಿ, ಇದು ದನಿನ ಮೂಳೆ, ದಗ್ರಿ ಎಲ್ಲ ಇದೆಲ್ಲ. ಇದನ್ನು ಸಕ್ಕರೆಗೆ ಪಾಲಿಶ್ ಹಾಕೋಕೆ ಹೋಯ್ತಾ ಇರೋದು ನಾಗಮಂಗಲ ಫ್ಯಾಕ್ಟ್ರಿ ಹತ್ರ. ನೋಡಿ ಈ ಗಾಡಿ. ನೋಡಿ ಸ್ನೇಹಿತರೆ, ಆಲ್ರೆಡಿ ಒನ್ ಟೈಮು ಈ ವ್ಯಕ್ತಿನ ಆಲ್ರೆಡಿ ಮಂಡ್ಯದಲ್ಲಿ ಹಿಡಿದು FIR ಮಾಡಿರ್ತೀವಿ. ಮತ್ತೆ ತಿರ್ಗಾ ಇದೇ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಗಾಡಿ ನಂಬರು KA04AA6071. ಈ ಒಂದು ಗಾಡಿ ಆಲ್ಮೋಸ್ಟ್ FIR ಆಗಿದ್ರು ಕೂಡ ಮತ್ತೆ ಅದೇ ಕೆಲಸ ಮಾಡಿ ದನಿನ ಮೂಳೆ ಹೋಗಿ ಅಂತ ಸಾರ್ವಜನಿಕರು ತಿನ್ನುವಂಥ ಒಂದು ಸಕ್ಕರೆನ ಪಾಲಿಶ್ ಮಾಡುವಂಥ ನಾಗಮಂಗಲ ಇರುವಂಥ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿಗೆ ತೊಗೊಂಡೋಗಿ ಇದನ್ನೆಲ್ಲ ಕೊಳೆತು ನಾರ್ತಾ ಇದೆ. ಇಂಥದ್ದನ್ನ ಸಾರ್ವಜನಿಕ ತಿನ್ನಿಸೋವಂಥ ಕೆಲಸಗಳಾಗ್ತಾ ಇದೆ. ನಮಸ್ತೆ.